ಸ್ಕೂಲಿಗೆ ಹೋಗೋದಂದರೆ ಮಕ್ಕಳಿಗಂತಲ್ಲ, ಅವ್ರ ಪೇರೆಂಟ್ಸ್ಗೂ ಚಿಕ್ಕವರಿರಬೇಕಾದ್ರೆ ಇಷ್ಟ ಇರಲಿಲ್ಲ ಅಲ್ವಾ. ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಂದ್ರೇ ಬೇಜಾರು. ರಜೆ ಮಾಡಲಿಕ್ಕೆ ಏನು ರೀಸನ್ ಸಿಗ್ತದೆ ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಪೇರೆಂಟ್ಸ್ ಆದವರು ಚಿಕ್ಕವರು ಇರಬೇಕಾದ್ರೆ ಹೀಗೆ ಥಿಂಕ್ ಮಾಡ್ತಾಯಿದ್ವಿ. ಆದರೆ ಸ್ಕೂಲ್ಗೆ ಹೋಗಿ ಬಂದು ಮಕ್ಕಳಿಗೆ ಓದಿಸೋದು ಹೇಗೆ, ಯಾವ ರೀತಿ ಓದಿಸ್ಬೇಕು ಅನ್ನೋದೇ ಟೆನ್ಷನ್ ಇರ್ತದೆ ಈಗ ಪೇರೆಂಟ್ಸ್ಗೆ. ಮಕ್ಕಳಿಗೆ ಓದಿ ಓದಿ ಅಂತ ಟಾರ್ಚರ್ ಮಾಡಿದರೆ ಅವ್ರಿಗೂ ಇಷ್ಟ ಆಗಲ್ಲ. ಯಾಕಂದರೆ ಸ್ಕೂಲಲ್ಲಿ 6ರಿಂದ 7 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದಾಗ ಮನೆಯಲ್ಲೂ ಬರೀ ಸ್ಕೂಲಿಂದ ಓದೋದು ಅದು ಇದು ಅಂತ ಅವ್ರಿಗೆ ಕಿರಿಕಿರಿ ಮಾಡಿದರೆ ಅವ್ರಿಗೆ ಓದೋ ಇಂಟ್ರೆಸ್ಟೇ ಹೋಗ್ತದೆ. ಯಾಕಾದರೂ ಈ ಸ್ಕೂಲ್ ಇದೆಯೋ, ಯಾರು ಕಂಡುಹಿಡಿದ್ರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಖುಷಿಯಾಗಿ ಓದೋ ಹಾಗೆ ಮಾಡಬೇಕು. ಅದನ್ನ ಹೇಗೆ ಮಾಡೋದು? ಡೈಲಿ ಓದಬೇಕು, ಮಕ್ಕಳು ಓದಿಸಬೇಕು. ಪೇರೆಂಟ್ಸ್ ಕೂಡ ಮಕ್ಕಳನ್ನ ಟ್ಯೂಷನ್ ಕಳಿಸೋದು ಒಳ್ಳೆಯದಾ? ಚಿಕ್ಕ ಮಕ್ಕಳನ್ನ ಅಂದರೆ LKG UKG ಸ್ಕೂಲಿಗೆ ಸೇರಿಸಿದ ನಂತರ ಟ್ಯೂಷನ್ಗೂ ಸೇರ್ಸೋಕೆ ಶುರು ಮಾಡಿದ್ದಾರೆ ಈಗ. ಆ ಚಿಕ್ಕ ಚಿಕ್ಕ ಮಕ್ಕಳು ಟ್ಯೂಷನ್ಗೆ ಹೋಗೋದು ನೋಡಿದ್ರೇ ಬೇಜಾರು ಅನಿಸುತ್ತೆ. ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಹಾಗೆ ಮನೆಗೆ ಬಂದಾಗ ಏನಾದರೂ ತಿಂದ್ಕೊಂಡು ರೆಡಿಯಾಗಿ ಮತ್ತೆ ಬ್ಯಾಗ್ ಹಾಕ್ಕೊಂಡು ಟ್ಯೂಷನ್ಗೆ ಹೋಗೋದು. ಆ ಟ್ಯೂಷನ್ ಅವರು ತುಂಬ ಮಕ್ಕಳನ್ನ ಹಾಕ್ಕೊಂಡಿರ್ತಾರಲ್ವ ಕ್ಲಾಸ್ಗೆ, ಅವರು ಒಬ್ಬರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲ್ಲ. ಟ್ಯೂಷನ್ ಕಳಿಸಿದ್ರೆ ಮಕ್ಕಳು ಎಕ್ಸಲೆಂಟ್ ಆಗ್ತಾರೆ ಅನ್ನೋದು ತಪ್ಪು ಅಂತ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಮನೆ ಅಂದ್ರೇ ಇಷ್ಟ ಇರುತ್ತೆ ಮಕ್ಕಳಿಗೆ. ಟ್ಯೂಷನ್ಗೆ ಹೋಗು ಅಂದರೆ ಪಾಪ ಬೇಜಾರಾಗುತ್ತೆ ಮಕ್ಕಳು. ಒಂದಿನ ರಜೆ ಮಾಡಿ ಟ್ಯೂಷನ್ಗೆ ಹೋಗೋದು ಬೇಡ ಅಂದರೆ ಪಾಪ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ. ಟ್ಯೂಷನ್ಗೆ ಹೋಗೋದು ಅವ್ರಿಗೆ ಒಂದು ರೀತಿ ಇರಿಟೇಟ್ ಅನ್ನೋ ಥರನೇ ಫೀಲ್ ಆಗುತ್ತೆ. ಅದೇ ಮನೆಯಲ್ಲೇ ಮನೆಯಲ್ಲೇ ಇರು ಅಂದರೆ ಅವ್ರಿಗೆ ಎಷ್ಟು ಖುಷಿ ಅನಿಸುತ್ತಲ್ವ. ಯಾವ ಮಕ್ಕಳಿಗಾದರೂ ಮನೇಲಿ ಇರೋದಂದರೆ ಇಷ್ಟ. ಅದೇ ಸ್ಕೂಲ್ಗೆ ರಜೆ ಮಾಡೋದಂದ್ರೂ ಇಷ್ಟ ಅಲ್ವ. ಮನೆಯಲ್ಲೇ ಇರ್ತೀವಮ್ಮ ಅಂತಲೇ ಹೇಳ್ತಾರಲ್ವ ಅವರು. ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಅಗತ್ಯ ಇಲ್ಲ, ಅವರು ಫ್ರೀಯಾಗಿ ಇರಬೇಕು. ಇವಾಗ 2-2.5 ವರ್ಷ ಆಯ್ತಂದ್ರೆ ಮಕ್ಕಳನ್ನ ಯಾವುದೋ ಒಂದು ಬೇಬಿ ಸಿಟ್ಟಿಂಗ್ ಅದು ಇದು ಅಂತ ಕೂರಿಸ್ಬರ್ತಾರೆ. ಆ ಮಕ್ಕಳು ಪೇರೆಂಟ್ಸ್ ಜೊತೆ ಇರೋದು ಯಾವಾಗ? ಈ ಒಂದು ಏಜ್ ಆದಮೇಲೆ, ಅಂದರೆ ಒಂದು 18 ವರ್ಷ ಆದಮೇಲೆ ಅವ್ರು ಮತ್ತೆ ಎಲ್ಲೋ ಹಾಸ್ಟೆಲಲ್ಲಿ ಇರಬೇಕು, ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಹೊರಗಡೆನೇ ಇರಬೇಕಲ್ಲ. ಇನ್ನು ಪೇರೆಂಟ್ಸು ಮಕ್ಕಳು ಯಾವಾಗ ಒಂದಾಗಿರೋದು, ಖುಷಿಯಾಗಿರೋದು, ಆ ಅನುಭವ ಸಿಗಬೇಕಲ್ಲ. ಅವ್ರದ್ದು ಚೈಲ್ಡ್ಹುಡ್ ಅವ್ರಿಗೆ ಮೆಮೊರಿ ತುಂಬ ಸಿಗಬೇಕು ಅವ್ರಿಗೆ. ಅದು ಎಷ್ಟೇ ದೊಡ್ಡವರಾದರೂ ಅದೊಂದು ಖುಷಿ ಸಿಗುತ್ತೆ. ನಾವು ಚಿಕ್ಕವರು ಇರಬೇಕಾದ್ರೆ ಹೀಗಿದ್ವಿ, ಹೀಗೆ ಆಟ ಆಡ್ತಾಯಿದ್ವಿ. ಇದೇನಿಲ್ಲ, ಬರೀ ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಮನೆಯಿಂದ ಟ್ಯೂಷನ್ಗೆ ಹೋಗು, ಮತ್ತೆ ಮನೆಗೆ ಬಾ, ಊಟ ಮಾಡಿ ಮಲಗು, ಮತ್ತೆ ಬೆಳಿಗ್ಗೆ ಎದ್ದು ಟ್ಯೂಷನ್ಗೆ ಹೋಗು, ಇಷ್ಟೇ. ಅವ್ರಿಗೇನು ಖುಷಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಚಿಕ್ಕ ಮಕ್ಕಳಿಗೆ ಅಂದರೆ LKG UKG ಆವಾಗಲೇ ಟ್ಯೂಷನ್ಗೆ ಸೇರ್ಸೋಕ್ಕೆ ಶುರು ಮಾಡ್ತಾರಲ್ವ, ಅದು ತುಂಬ ತಪ್ಪು ಅಂತ ಅನಿಸುತ್ತೆ. ಈಗ ಒಂದು 4th ಸ್ಟ್ಯಾಂಡರ್ಡ್ ತನಕನೂ ಪೇರೆಂಟ್ಸು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಆವಾಗ ಅವ್ರಿಗೇನು ಟ್ಯಾಲೆಂಟ್ಸ್ ಇದೆ ಅಂತ ನಮಗೆ ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ. ಮಕ್ಕಳು ಟ್ಯೂಷನ್ಗೆ ಹೋದರೂ ಅಷ್ಟೊಂದು ಗ್ರೋ ಆಗ್ತಾರೆ ಅಂತ ಅನಿಸಲ್ಲ. ಪೇರೆಂಟ್ಸ್ಗಾದರೆ ಮನೇಲಿ ಹೇಳ್ಕೊಡೋದಿದ್ರೆ ಅವರು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೆ ಅದನ್ನು ತಿಳ್ಕೊಬೋದು. ಆ ಸಬ್ಜೆಕ್ಟಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು ಪೋಷಕರು.
ಟ್ಯೂಷನ್ ಕ್ಲಾಸ್ಗೆಲ್ಲ ಸೇರಿಸೋದ್ರಿಂದ ಪೋಷಕರಿಗೆ ಒಂದು ತಲೆನೋವು ತಪ್ಪುತ್ತೆ. ಅಂದರೆ ಹೋಮ್ವರ್ಕ್ ಅಂದರೆ ಅವರೇ ನೋಡ್ಕೊಂಡು ಹೋಗ್ತಾರೆ ಅನ್ನೋ ಥರ. ಅಂದರೆ ಟ್ಯೂಷನಲ್ಲಿ ಎಲ್ಲ ಮಾಡ್ತಾರೆ ಅಂತ ಹಾಗಾಗಲ್ಲ. ಮಕ್ಕಳದ್ದು ಗ್ರೋ ಆಗೋದು ಇಂಪಾರ್ಟೆಂಟ್ ನಮಗೆ. ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಹೊಸದು ಏನು ಕಲಿತಾ ಇದ್ದಾರೆ, ಇದೆಲ್ಲದು ನಮ್ಗೆ ಇಂಪಾರ್ಟೆಂಟು. ಸಣ್ಣಕ್ಕಿರುವಾಗ ನಾವು ಅದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ದೊಡ್ಡವರಾದಾಗಲೂ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗುತ್ತೆ. ನಾವು ಸಣ್ಣಕ್ಕಿರುವಾಗ ಅವರನ್ನು ಅವ್ರ ಪಾಡಿಗೆ ಬಿಟ್ಟು ಆವಾಗ ಅವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತಲೇ ಅರ್ಥ ಆಗಲ್ಲ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಊಟ ಮಾಡಿಸಿ ಆಮೇಲೆ ಅವ್ರಿಗೆ ಆಟ ಆಡಲಿಕ್ಕೆ ಬಿಡಿ. ಅವರು ಎಷ್ಟು ಹೊತ್ತಾಗುತ್ತೋ ಅಷ್ಟು ಆಟ ಆಡ್ಕೊಳ್ಳಿ. ಆವಾಗ ಅವ್ರ ಮೈಂಡ್ ಫ್ರೀ ಆಗುತ್ತೆ. ಮೈಂಡ್ ಫ್ರೀ ಆದರೆ ಅಷ್ಟೇ ಅಲ್ವಾ ಓದೋಕ್ಕೂ ಹೋಮ್ವರ್ಕ್ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರೋದು. ಮೈಂಡಲ್ಲಿ ಬರೀ ಬೆಳಗಿಂದ ಮಧ್ಯಾಹ್ನ ತನಕ ಸ್ಕೂಲ್ ಆಯಿತು, ಆಮೇಲೆ ಟ್ಯೂಷನ್ ಆಯಿತು ಅಂದರೆ ಅವ್ರ ಮೈಂಡ್ ಫ್ರೀಯೇ ಆಗಲ್ಲ, ಅವ್ರಿಗೆ ಓದೋಕ್ಕೆ ಇಂಟ್ರೆಸ್ಟೂ ಬರಲ್ಲ. ಅದಕ್ಕೋಸ್ಕರ ಆಟ ಆಡಲಿಕ್ಕೆ ಅಂತಲೇ ಒಂದು ಟೈಮ್ ಕೊಡಿ. ಆಟ ಆಡೋದಂದ ತಕ್ಷಣ ಅವ್ರನ್ನ ಹೊರಗಡೆ ಬಿಟ್ಟು ಸುಮ್ಮನೆ ಇರೋದಲ್ಲ, ಅವ್ರಿಗೆ ಯಾವ ರೀತಿ ಫ್ರೆಂಡ್ಸ್ ಸಿಗ್ತಿದ್ದಾರೆ, ಅವ್ರು ಯಾರನ್ನ ಫ್ರೆಂಡ್ ಮಾಡ್ಕೊಂಡಿದ್ದಾರೆ, ಅವ್ರು ಹೇಗೆ ಅದನ್ನೆಲ್ಲ ತಿಳ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟು. ಅವರು ಆಟ ಆಡಿ ಬಂದ ಮೇಲೆ ಓದೋ ಟೈಮ್ ಅಂತ ಇಡಿ, ಈ ಟೈಮಲ್ಲಿ ಓದಬೇಕು ಅಂತ ಇಡಿ. ಆವಾಗ ಅವರು ಮೈಂಡ್ ಫ್ರೀ ಆಗುತ್ತೆ, ಸ್ಟ್ರೆಸ್ ಇರಲ್ಲ, ಖುಷಿಯಿಂದ ಹೋಮ್ವರ್ಕ್ ಮಾಡ್ತಾರೆ. ಪೋಷಕರು ಆ ಟೈಮಲ್ಲಿ ಅವ್ರ ಜೊತೆ ಕೂತು ಓದಿಸಿ. ಮೊದಲು ಮೊಬೈಲ್ನೆಲ್ಲ ಸೈಡಿಗೆ ಇಡಬೇಕು. ನಾವು ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ಕೂತ್ಕೊಂಡು ನೀವು ರೂಮ್ಗೆ ಹೋಗಿ ಓದ್ಕೊ ಅಂತ ಹೇಳಿದರೆ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ, ಅವ್ರು ಓದೋದೂ ಇಲ್ಲ. ಅವರು ಹೊರಗೆ ಏನು ಸೌಂಡ್ ಕೇಳ್ತಿದೆ ಅದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಓದಬೇಕಂದ್ರೆ ಪೇರೆಂಟ್ಸು ಅವ್ರ ಜೊತೆ ಕೂತ್ಕೋಬೇಕು. ಕೂತ್ಕೊಂಡಾಗ ಅವ್ರ ಇಂಟ್ರೆಸ್ಟ್ನ ನಾವು ತಿಳ್ಕೊಬೋದು. ಅವರು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾಗ ಅದನ್ನು ನಾವು ಗ್ರೋ ಮಾಡ್ಬೋದು. ನಮಗೂ ಒಂದು ಖುಷಿ ಸಿಗುತ್ತೆ, ನನ್ನ ಮಗನ ಇಷ್ಟು ಓದಿಸಿದ್ದೀನಿ, ಅವನು ಇಷ್ಟು ಓದಿದ್ದಾನೆ ಅನ್ನೋ ಖುಷಿ ಸಿಗುತ್ತೆ ನಮಗೆ ಪೇರೆಂಟ್ಸ್ ಆದವ್ರಿಗೆ. ಬದುಕೋದು ಹೇಗಂತ ನಾವು ಫಸ್ಟ್ ಕಲಿಸ್ಬೇಕು. ನಮ್ಮನ್ನು ನೋಡಿನೇ ಕಲಿತಾರೆ ಅವರು. ನಾವು ಪೇರೆಂಟ್ಸ್ ಆದವ್ರದ್ದು ಎನಿ ಟೈಮ್ ಜಗಳ ಮಾಡ್ತಾನೇ ಇದ್ದರೆ ಮಕ್ಕಳು ಅದನ್ನು ಅರ್ಥ ಮಾಡ್ಕೋತಾರೆ. ಮಕ್ಕಳು ಪೇರೆಂಟ್ಸ್ನ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಯಾವ ಕೆಲಸ ಮಾಡ್ತಿದ್ವೋ ಅಬ್ಸರ್ವ್ ಮಾಡ್ತಾನೇ ಇರ್ತಾರೆ ಅವರು. ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ಮಕ್ಕಳಿಗೇನು ಗೊತ್ತಾಗುತ್ತೆ ಅಂತ ನಾವು ಸುಮ್ಮನಿರ್ತೀವಿ. ಹಾಗಿಲ್ಲ, ಮಕ್ಕಳು ಪ್ರತಿಯೊಂದೂ ನೋಡ್ತಾ ಇರ್ತಾರೆ. ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಪೇರೆಂಟ್ಸೇ ಹೇಳಬೇಕು. ಟೀಚರ್ಸೆಲ್ಲ ಏನು ಹೇಳ್ಕೊಡೋಕ್ಕಾಗತ್ತೆ, ಪಾಪ ಅವ್ರಿಗೂ ಸ್ಕೂಲಲ್ಲಿ ಪೋರ್ಷನ್ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಕೆಲವೊಂದು ಹೇಳ್ಕೊಡ್ತಾರೆ, ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅದು ಇದೆಲ್ಲ ಹೇಳ್ಕೊಡ್ತಾರೆ. ಆದರೆ 8 ತಾಸಲ್ಲಿ ಎಲ್ಲ ಹೇಳ್ಕೊಡ್ಲಿಕ್ಕಾಗಲ್ಲ. ಈಗ ಸಂಡೇ ಇರ್ತದೆ ಮತ್ತು ಸ್ಕೂಲಿಂದ ಬರ್ತಾರೆ ಪೇರೆಂಟ್ಸ್, ಆಮೇಲೆ ಅವರಿಗೆ ಟೈಮ್ ಕೊಡಲಿಲ್ಲ ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ನಾವು ಅವ್ರನ್ನ ಹೇಗೆ ಜಾಗ್ರತೆ ಮಾಡಬೇಕು, ಹೇಗೆ ಓದಿಸಬೇಕು, ಅವರು ಮುಂದೆ ಫ್ಯೂಚರಲ್ಲಿ ಗ್ರೋ ಆಗಬೇಕಂದ್ರೆ ನಾವು ಅವ್ರು ಚಿಕ್ಕವರಿರಬೇಕಾದ್ರೆ ಹೇಗಿರಬೇಕು ಅಂತ ಹೇಳ್ಕೊಡ್ಬೇಕು. ಇವಾಗ ಮಕ್ಕಳು ಮೊಬೈಲಲ್ಲಿ ಮುಳುಗಿರ್ತಾರೆ, ಪೇರೆಂಟ್ಸು ಮೊಬೈಲಲ್ಲಿ ಮುಳುಗಿರ್ತಾರೆ. ಪೇರೆಂಟ್ಸ್ ಟಿ ವಿ ಸೀರಿಯಲ್ಗಳನ್ನು ನೋಡ್ತಾ ಇರ್ತಾರೆ, ಅದರಲ್ಲೇ ಟೈಮ್ ವೇಸ್ಟ್ ಆಗ್ತಾಯಿದೆ. ಆದರೆ ಮಕ್ಕಳಿಗೆ ಏನು ಮಾಡೋದು, ಪಾಪ ಆಟ ಆಡ್ಸೋರು ಇರೋದಿಲ್ಲ, ಮನೆಯಲ್ಲಿ ಯಾರೂ ಇರೋದಿಲ್ಲ. ಪೇರೆಂಟ್ಸ್ ಇಬ್ಬರು ದುಡಿಯೋದ್ರಿಂದ ಮನೆಯಲ್ಲೂ ಯಾರೂ ಇರೋಲ್ಲ. ಅವ್ರು ಸ್ಕೂಲಿಂದ ಮನೆಗೆ ಬಂದಾಗ ಮನೆ ಡೋರ್ ಓಪನ್ ಮಾಡಿದಾಗ ಯಾರೂ ಇರೋಲ್ಲ ಮನೆಯಲ್ಲಿ. ಏನು ಹೇಳ್ಕೊಳ್ಬೇಕಂದ್ರೂ ಯಾರೂ ಇರೋಲ್ಲ. ಅದಕ್ಕೆ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇವತ್ತು ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ, ಮುಂದಿನ ಭವಿಷ್ಯ. ಇನ್ನು ಚಿಕ್ಕವರು ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಇವತ್ತು ಅವ್ರನ್ನ ಫ್ರೀ ಬಿಟ್ಟರೆ ನಮಗೆ ಅವ್ರು ದೊಡ್ಡವರಾದಮೇಲೆ ಅದು ನಮ್ಮ ದೊಡ್ಡ ಎಫೆಕ್ಟ್ ಆಗುತ್ತೆ. ನಮ್ಗೆ ಅವ್ರ ಭವಿಷ್ಯನೂ ತುಂಬ ಇಂಪಾರ್ಟೆಂಟ್ ಅಲ್ಲ. ಪೇರೆಂಟ್ಸ್ ಆದವ್ರಿಗೆ ಮಕ್ಕಳ ಭವಿಷ್ಯ ತುಂಬ ಇಂಪಾರ್ಟೆಂಟ್ ಅಲ್ವಾ.
ಅವ್ರನ್ನ ದೊಡ್ಡವರಾದ್ಮೇಲೆ ನಾವು ಚೇಂಜ್ ಮಾಡ್ತೀವಿ ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು ಯಾಕಂದರೆ ಚಿಕ್ಕವರಿರ್ಬೇಕಾದ್ರೇ ಹೇಗೆ ಕಲ್ತ್ಕೊಂಡು ಬಂದಿರ್ತಾರೋ ಅದನ್ನೇ ದೊಡ್ಡವರಾದ್ಮೇಲೂ ಫಾಲೋ ಮಾಡೋದು. ಒಳ್ಳೆ ಗುಣಗಳನ್ನು ಕಲ್ತ್ಕೊಂಡು ಬಂದಿದ್ದರೆ ಮುಂದೆ ಅವರು ಒಳ್ಳೆಯದೇ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಆದಷ್ಟು ಪೋಷಕರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆಯದು ಕೆಟ್ಟದ್ದು ಹೇಳ್ಕೊಡಿ. ಮಕ್ಕಳಿಗೆ ವಾರಕ್ಕೊಂದು 2-3 ಸಲ ಆದರೂ ನೀತಿ ಕಥೆಗಳನ್ನು ಹೇಳಿ, ಕುಟುಂಬದ ವ್ಯಾಲ್ಯೂನ ತಿಳಿಸಿ, ಎಲ್ಲರಿಗೂ ಹೇಗೆ ರೆಸ್ಪೆಕ್ಟ್ ಮಾಡೋದಂತ ಹೇಳ್ಕೊಡ್ಬೇಕು ಪೇರೆಂಟ್ಸು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.